ಕುಂದಾಪುರ ತಾಲೂಕು ಸೇನಾಪುರ ಗ್ರಾಮ ಭಟ್ರಿತ್ಲ ಅಂತ ಪ್ರದೇಶ ಇದು. ಇಲ್ಲಿ ಸಂಪರ್ಕ ರಸ್ತೆ ಇಲ್ಲ. ಇಲ್ಲಿ ಒಂದು ಸುಮಾರು ಈ ಹಿಂದೆ ಒಂದು 40 ಮನೆ ಇದ್ದಿತ್ತು. ಇವಾಗ ಒಂದು 15 ಮನೆ ಇಲ್ಲಿ ಕಾಣಸಿಗುತ್ತೆ ಅಷ್ಟೇ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಸಂಪರ್ಕ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಇಲ್ಲಿ ಮಧ್ಯೆ ಒಂದು ಹೊಳೆ ಬರ್ತದೆ, ಅದಕ್ಕೆ ಸರಿಯಾದ ಸಮಸ್ಯೆ ಇಲ್ಲ. ಅದಕ್ಕೂ ಮೊದಲು ತುಂಬ ನಾವು ಶಾಸಕರಿಗೆ ಎಲ್ಲ ರೀತಿಯಲ್ಲಿ ಮನವಿ ಕೊಟ್ಟಿದ್ದೇವೆ. ಶಾಸಕರಿಗೆ, MP ಗೆ, ಯಾರ್ಯಾರಿಗೆ ಕೊಡಬೇಕು ಜನಪ್ರತಿನಿಧಿ ಅವರು ಎಲ್ಲರಿಗೂ ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ನಮಗೆ ಒಂದು ಪರಿಹಾರ ಸಿಕ್ಕಲಿಲ್ಲ. ಬಹುಶಃ ಇಲ್ಲಿಗೆ ಸಂಪರ್ಕ ರಸ್ತೆಯೂ ಸಹ ನಮ್ಮ ಊರಿನವರ ಸಹಕಾರದಿಂದ ನಾವು ಮಾಡಿದ್ದೇವೆ. ಇಲ್ಲಿನ ಕೃಷಿಯನ್ನು ನಂಬಿಕೊಂಡಿರುವಂಥ ಜನ ಸಾಧಾರಣ ಒಂದು 30-40 ಎಕರೆ ಜಾಗ ಕೃಷಿ ಅವಲಂಬಿತವಾದ ಪ್ರದೇಶವಾಗಿರೋದ್ರಿಂದ ತುಂಬ ಅನಾನುಕೂಲವಾಗ್ತಾಯಿದೆ. ಅದೇ ರೀತಿಯಲ್ಲಿ ಅನಾರೋಗ್ಯ ಪೀಡಿತರಿಗೂ ಸಹ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಸಹ ತುಂಬ ಕಷ್ಟ ಆಗ್ತದೆ. ತುಂಬ ವಯಸ್ಸಾದವರು ಇದ್ದಾರೆ, ಅಂಗವಿಕಲರಿದ್ದಾರೆ, ಸಹ ಕಣ್ಣು ಸಹ ಇಲ್ಲದೇ ಇರುವ ತುಂಬ ಜನ ಇದ್ದಾರೆ. ಅವರಿಗೆಲ್ಲರಿಗೂ ಅನಾನುಕೂಲವಾದ ಶಾಲೆ ಮಕ್ಕಳಿಗೂ ಸಹ ಶಾಲೆ ಹೋಗಲಿಕ್ಕೂ ಸಹ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲಿಂದ ರಿಕ್ಷಾ ತಗೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಈ ಒಂದು ಪ್ರದೇಶಕ್ಕಿದೆ. ಇನ್ನೂ ಒಂದು ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳನ್ನು ಸಾಗಾಟ ಮಾಡಲಿಕ್ಕೂ ಸಹ ತುಂಬ ಕಷ್ಟ ಆಗ್ತದೆ. ಸಂದೀಪ್ ಪೂಜಾರಿ ಅಂತ. ಇದು ಶತಮಾನಗಳ ಸಮಸ್ಯೆ. ಯಾಕಂತ ಹೇಳಿದರೆ ಸುಮಾರು MP ಗಳು MLAಗಳು ಎಲ್ರಿಗೂ ಯಾರೇ ಹೊಸಬರಿಗೆ ಆಯ್ಕೆ ಆದ ಕೂಡಲೇ ಇವರು ಮನವಿ ಮಾಡುವಂಥದ್ದು ಒಂದೇ, ನಮಗೆ ಇದೊಂದು ಬ್ರಿಡ್ಜ್ ಮಾಡಿಕೊಡಿ, ನಾವು ನಿಮ್ಗೆ ಓಟ್ ಹಾಕ್ತೇವೆ. ಪ್ರತಿ ಸಾರಿ ಅದನ್ನೇ ಹೇಳ್ಕೊಂಡು ಬರುವಂಥದ್ದು. ಬಹುಶಃ ಇಲ್ಲಿ ತನಕ ಇವರ ಇದು ಈಡೇರಲಿಲ್ಲ. ಯಾಕಂತ ಹೇಳಿದರೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಅಥವಾ ಸ್ಥಳೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯೋ ಬೇರೆ ಗೊತ್ತಿಲ್ಲ. ಬಹುಶಃ ಇವರಂತ ನತದೃಷ್ಟರಿಲ್ಲ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನೆರೆ ಪೀಡಿತ ಪ್ರದೇಶ. ಇವರು ಹೇಳಿದಾಗೆ ಅಲ್ಲಿ ರಸ್ತೆ ಆದರೂ ಕೂಡ ಆ ರಸ್ತೆಯಲ್ಲಿ ಮಳೆಗಾಲದಲ್ಲಿ ನಡ್ಕೊಂಡು ಹೋಗಲಿಕ್ಕೂ ಕಷ್ಟ. ಇಲ್ಲಿ ಬ್ರಿಡ್ಜ್ ಕೂಡ ಇಲ್ಲ. ಇಲ್ಲಿ ಅನೇಕರು ಅನಾರೋಗ್ಯ ಪೀಡಿತರು ಇವರೆಲ್ಲ ಇದ್ದಾರೆ. ಎಷ್ಟೋ ಜನರು ಈಗ ಒಬ್ಬರು ಹೇಳಿದರು, ನನಗೆ ಇನ್ನೊಂದು 6 ತಿಂಗಳು ಡಾಕ್ಟರ್ ವ್ಯಾಲಿಡಿಟಿ ಕೊಟ್ಟಿದ್ದಾರೆ, ಅಷ್ಟರವರೆಗಾದರೂ ಬ್ರಿಡ್ಜ್ ಆದರೆ ನಾನು ಬ್ರಿಡ್ಜ್ ನೋಡ್ಕೊಂಡು ಸಾಯ್ತೀನಿ ಅನ್ನುವಂಥ ಮಾತು. ಬಹುಶಃ ಇದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ನಮ್ಮ ಕುಂದಾಪುರ ತಾಲೂಕಿನ ಸೇನಾಪುರ ಗ್ರಾಮ ಎಂಥ ನತದೃಷ್ಟ ಗ್ರಾಮ ಅಂತ ಹೇಳಿದರೆ, ಕಳೆದ 5 ವರ್ಷಗಳಿಂದ ಈ ಗ್ರಾಮದಲ್ಲಿ ಪಂಚಾಯತ್ ಮೆಂಬರ್ ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ. ನಮ್ದು ಯಾವ ಪಂಚಾಯತಿ ಅಂತ ಹೇಳುವಂಥ ಕನ್ಫ್ಯೂಸಲ್ಲಿದ್ದೇವೆ ನಾವು. ಹೊಸಾಡಿ ಇಲ್ಲೇ ಹತ್ತಿರ ನಾಡದಲ್ಲಿ ಇದ್ವಿ ಮುಂಚೆ, ಈಗ ಹೊಸಾಡಿಗೆ ಹೋಗಬೇಕು. ಇದು ಒಂದು ಸಮಸ್ಯೆ ಆದರೆ ಅದು ಮತ್ತೊಂದು ಸಮಸ್ಯೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲವರೆಲ್ಲ ಸೇರಿಕೊಂಡು ಈ ಸಾರಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂಥದ್ದು, ಈ ಬ್ರಿಡ್ಜು ಆಗದೇ ಇದ್ದರೆ ಅಥವಾ ಗ್ರಾಮ ಪಂಚಾಯತಿ ಪ್ರತ್ಯೇಕ ಆಗದೇ ಇದ್ದರೆ ಚುನಾವಣಾ ಬಹಿಷ್ಕಾರ ಮಾಡುವ ಯೋಚನೆಯಲ್ಲೂ ಕೂಡ ನಾವೆಲ್ಲ ಸ್ಥಳೀಯ ಗ್ರಾಮಸ್ಥರು ಇದ್ದೇವೆ. ಆದ್ದರಿಂದ ಅತಿ ಶೀಘ್ರದಲ್ಲೇ ಇದು ಜನಪ್ರತಿನಿಧಿಗಳು ಇವರ ಕಷ್ಟವನ್ನು ಮನಗಂಡು ಇದು ಬ್ರಿಡ್ಜ್ ಮಾಡಬೇಕು, ಇಲ್ಲಿನ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಂತ ಕೇಳ್ಕೊಳ್ತೇನೆ. ನನ್ನ ಹೆಸರು ಗೋಪಾಲಕೃಷ್ಣ ನಾಡ ಅಂತ, ನಾನು ಕೊಲ್ಲೂರು ದೇವಸ್ಥಾನ ಮಾಜಿ ಟ್ರಸ್ಟಿಯಾಗಿದ್ದೇನೆ. ಎಲ್ಲ ಇವ್ರು MLA ಇವ್ರು ಹೋಗಿದ್ದೇವೆ. ಅವ್ರು ಒಬ್ಬರು ನಮಗೆ ಮಾಡ್ತೆ ಅಂತೇಳಿ ಹೇಳಿ ಇಲ್ಲಿವರೆಗೂ ನಮಗೇನು ಮಾಡೋದಿಲ್ಲ. ಅವರು ಎಷ್ಟು ಸರ್ತಿ 3 ವರ್ಷದ ಹಿಂದಿಂದ ನಾವು ಇದು ಮಾಡ್ತಾಯಿತ್ತು. ಕಡೆಗೆ ಅವರೆಲ್ಲ ಬಾರಿದು ಕಂಡ್ಕೊಂಡು ನಾವು ಎಲ್ಲರ ಹತ್ರ ಒಂಚೂರು ಇದು ಮಾಡಿ ಇವರಿಗೆಲ್ಲ ಹಳೆಯರಿಗೆ ಅವ್ರನ್ನೆಲ್ಲ ಹೊತ್ಕೊಂಡು ಅದನ್ನು ನಮ್ಗೆಲ್ಲ ನೋಡಿ ಬೇಜಾರಾಗಿ ಮತ್ತು ನಾವೇ ಒಂದು ಸ್ವಲ್ಪ ದುಡ್ಡು ಸ್ವಲ್ಪ ಹಣ ಎಲ್ಲ ಹಾಕಿ ಒಂದು ಸಣ್ಣದೊಂದು ರೋಡ್ ಮಾಡ್ಕೊಂತ ಅದು ಮಾಡಿದ್ರೆ ಸ್ವಲ್ಪನವ್ರು ನಮ್ಗೆ ಆದಾಯ ಐತೆ. ಈಗ ಮತ್ತೆ ಅಂತಂದರೆ ನೆರೆ ಬಂದರೆ ಈಗ ಆ ರೋಡ್ ನಮ್ಗೆ ಹೋಗೋಕ್ಕಾಗೋದಿಲ್ಲ. ಅಷ್ಟು ಕಷ್ಟ ಆದಾಗಾರು ಈ ಆ ಬ್ರಿಡ್ಜು ಹೋಯ್ತು, ಇದು ಹೋಯ್ತು. ಎಷ್ಟು ಸರ್ತಿ ಹೋದೆ ನಾವು ಬುಡ್ಕಲ್ಲ, ಯಾರು ಬುಡ್ಕೊ ಆದ್ರೆ 8 ಜನ ಎಲ್ಲ ಕಟ್ಕೊಂಡಿದ್ದೆ. ಬಂದಿದ್ದೆ ಕಡಿಮೆ ಒಂದು ಸರ್ತಿ ಸುಮಾರು 30 ಜನ 5 ಜನ ಲೆಕ್ಕ ನಾವು ಗಾಡಿಗೆಲ್ಲ ದುಡ್ಡು ಹಾಕೊಂಡು ನಾವು ಕೊಳ್ಕೊಂಡು ಹೋಯ್ತು ಅವ್ರನ್ನೆಲ್ಲ. ಅವ್ರು ಹೋದಾಗ ನಮ್ಗೆ ಅವ್ರು ಇದು ಮಾಡಿರೋ ಮಾಡ್ತೆ ಅಂದು ಹೊರತು ಒಬ್ಬರು ಮುಂದೆ ಬಂದು ಮಾಡ್ದಾರಿಲ್ಲ, ಬಂದು ನೋಡಿದವರು ಇಲ್ಲ. ಅಷ್ಟು ಪರಿಸ್ಥಿತಿ ನಾವಿತ್ತು. ನಾವು ಮತ್ತು ಹೊಳಿ ಸೈಡ್ನಾಗ ಎಲ್ಲರೂ ಒಂದು ಇದು ಮಾಡೋರು ಅಂದ್ಕೇಳಿ ಸಹಾಯ ಮಾಡೋರು ಅಂದ್ಕೊಂಡು ನಾವು ಹೊಳಿ ಸೈಡಲ್ಲಾಗತ್ತೆ ತುಂಬ ಇದು ಮಾಡ್ತು, ಪ್ರಯತ್ನ ಪಡ್ತು. ಅದ್ರಾಗೂ ನಮ್ಮಲ್ಲಿ ಆಗತ್ತೆ ಬಿಡಿಲ್ಲ. ಅಷ್ಟು ಇದು ಮಾಡಿದ್ರು ಇನ್ನೂ ನಮ್ಗೆ ರೋಡ್ ಇಲ್ಲದ್ರೆ ಭಾರಿ ಕಷ್ಟ ಮರ. ಸುಮಾರು ಜನ ಈ ಊರಿನ ಕಣಿ ಕೆಲವರು ಜಾಗ ಇಲ್ಲದೆ ಎಲ್ಲ ಹೊಂಡದಾಗೆ ಮತ್ತು ಪುನಃ ಈಗ ಆಚೆದೆಲ್ಲ ಹಾಪಿ ಜಾಗ ಎಲ್ಲ ಹೊಂಡನೇ ಮತ್ತು ಪುನಃ ಆಚೆಗೆಲ್ಲ ತೀರ್ಕೊಂಡು ಆಬದಾಗೆಲ್ಲ ಇದು ಮಾಡ್ಕೊಯ್ದ್ರು. ಈಗ ನಾವು ಇಷ್ಟ ಮನೆ ಇತ್ತಿಲ್ಲ. ಈಗ ರಾತ್ರಿ ಹೊತ್ತು ನಮ್ಗೆ ತಿರುಗಾತಿಲ್ಲ, ಗಾಡಿ ಬತ್ತಿಲ್ಲ. ಗಾಡಿ ಸುಮ್ಮನೆ ರಿಕ್ಸು ಯಾರು ತಪ್ಪಿ ಅಡಿ ಅಂತಾರೆ ಇಲ್ಲಿ ಮಣ್ಣು ರೋಡ್ ಹಾಕೋದ್ರೆ ಮಾಗಾಳ ಟೈಮಿಗೆ ಅವ್ರನ್ನೀಗ ಹೊತ್ಕೊಂಡು ಹೋಯ್ಕತ್ತ ಅಲ್ಲಿ ಮೇಲೆ ಹೊತ್ಕೊಂಡು. ನಮ್ಮ ತಾಯಿ ನನಗೀಗಿಲ್ಲ ಹಾಕು ಕೆಡಿದೆ, ಅವಳಿಗೆ ಹಿಂದೆ ನಾಳೆ ಅಂತೇಳಿ ಅವಳು ತಗೊಂಡು ಅವಳು ಆ ಮನೇಲಿ ತಗೊಂಡು ಹಾಕಿ ಅಷ್ಟು ಆ ಪರಿಸ್ಥಿತಿ ಇದ್ದಾಳು. ಹೇಳೋಕ್ಕಾಗೋದಿಲ್ಲಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಸುಶೀಲ. ರೋಡ್